ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅನುದಾನಿತ ನಿಗಮ ಮಂಡಳಿ ಸ್ಥಳೀಯ ಸಂಸ್ಥೆಗಳ ಪಿಂಚಣಿಗೆ ಅರ್ಹರಾಗುವ ನೌಕರರ ಅನುಕೂಲಕ್ಕಾಗಿ ಕಡಿಮೆ ಖರ್ಚಿನಲ್ಲಿ ಸ್ಕೈಸಾಫ್ಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಸಂಸ್ಥೆಯಿಂದ ಕೇವಲ 30 ನಿಮಿಷದಲ್ಲಿ ನಿವೃತ್ತಿ ವೇತನ ಲೆಕ್ಕಾಚಾರ ಮಾಡಿ ಅದಕ್ಕೆ ಬೇಕಾಗುವ ಎಲ್ಲ ದಾಖಲಾತಿಗಳು ಮುದ್ರಿಸಿ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಬಹುದು. ಈ ವಿಡಿಯೋದಲ್ಲಿ ಹೇಗೆ ಸಾಫ್ಟ್ವೇರ್ ನಿವೃತ್ತಿ ವೇತನ ಮತ್ತು ಇತರ ಭತ್ಯೆಗಳನ್ನು ನಿಖರವಾಗಿ ಲೆಕ್ಕಾಚಾರ ಮಾಡುತ್ತದೆಂದು ತಿಳಿಸಲು ಪ್ರಯತ್ನ ಪಡುತ್ತಿದ್ದೇವೆ. ಇದಕ್ಕೆ ಬೇಕಾಗುವ ಮಾಹಿತಿಗಳನ್ನು ಸಂಬಂಧಿತ ನೌಕರರಿಂದ ಪಡೆದು ಈ ಸಾಫ್ಟ್ವೇರ್ನಲ್ಲಿ ಅಳವಡಿಸಲಾಗುತ್ತದೆ. ಸಂಬಂಧಿತ ನೌಕರರಿಂದ ಮುಂದಿನ ಮಾಹಿತಿಗಳು: SR ಪುಸ್ತಕ, ಪ್ರಸ್ತುತ ವೇತನದ ಮಾಹಿತಿ, ಗಳಿಕೆ ರಜೆ ಮತ್ತು ಹಿಂದೆ ಸೇವೆ ಸಲ್ಲಿಸಿದ ಸ್ಕ್ರೀನ್ ಒಂದರಲ್ಲಿ ನಿವೃತ್ತಿಯು OPS ಅಥವಾ NPS ಆಯ್ಕೆ ಮಾಡಿಕೊಳ್ಳಬೇಕು. ಇಲಾಖೆ ಹೆಸರು, ಸಬ್ಮಿಟ್ ಮಾಡುವ ದಿನಾಂಕ, ಅಲೈವ್ ಆರ್ ನಾಟ್ ಅಲೈವ್, ಸರ್ಕಾರಿ ಅಥವಾ ಇತರೆ ನೌಕರರ ಹೆಸರು, ತಂದೆ ಹೆಸರು ಅಥವಾ ಗಂಡನ ಹೆಸರು, ಹುಟ್ಟಿದ ದಿನಾಂಕ, ಸೇವೆಗೆ ಸೇರಿದ ದಿನಾಂಕ, ರೆಗ್ಯುಲರೈಸೇಷನ್ ದಿನಾಂಕ. ನಿವೃತ್ತಿ ದಿನಾಂಕವು ತಾನೇ ಲೆಕ್ಕಾಚಾರ ಹಾಕುತ್ತದೆ. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ, ಸಂಸ್ಥೆ ಹೆಸರು ಮತ್ತು ವಿಳಾಸ. ಸ್ಕ್ರೀನ್ 2ರಲ್ಲಿ ಬ್ಯಾಂಕ್ ಖಾತೆ ವಿವರ, ವಯೋ ನಿವೃತ್ತಿ ಅಥವಾ ಸ್ವಯಂ ನಿವೃತ್ತಿ ಅಥವಾ ಇತರೆ ಸೆಲೆಕ್ಟ್ ಮಾಡಬೇಕು. ವೇಟೇಜ್ ಹೌದು ಅಥವಾ ಇಲ್ಲ ಎಂದು ಮಾಡಬೇಕು. ಇದರಿಂದ ನೌಕರನ ಅರ್ಹತಾದಾಯಕ ಸೇವೆಯು 30 ವರ್ಷಕ್ಕಿಂತ ಕಡಿಮೆ ಇದ್ದರೆ 2 ವರ್ಷಗಳ ಸೇವೆ ಹೆಚ್ಚಿಸಬಹುದು. ಕುಟುಂಬ ಸದಸ್ಯರ ಮಾಹಿತಿಯಾದ ಸದಸ್ಯರ ಹೆಸರು, ವಯಸ್ಸು ಮುಂತಾದವುಗಳು. ಸ್ಕ್ರೀನ್ 3ರಲ್ಲಿ ಕೊನೆಯ ಮೂಲ ವೇತನ, ವೇತನ ಶ್ರೇಣಿ, ಗಳಿಕೆ ರಜೆ ಮತ್ತು ಕೊನೆಯ ವೇತನದ ವಿವರಗಳು. ಸ್ಕ್ರೀನ್ 4ರಲ್ಲಿ ಕಾರ್ಯನಿರ್ವಹಿಸಿದ ಸಂಸ್ಥೆಗಳ ವಿವರ, ಜಿಲ್ಲೆ, ತಾಲೂಕು, ಸಂಸ್ಥೆ ಹೆಸರು, ಕಾರ್ಯನಿರ್ವಹಿಸಿದ ಹುದ್ದೆ, ಕರ್ತವ್ಯಕ್ಕೆ ಹಾಜರಾದ ದಿನಾಂಕ, ಕೊನೆಯ ದಿನಾಂಕ, ವೇತನ ರಹಿತ ರಜೆ ಪಡೆದ ವಿವರಗಳು, GPF ಸ್ಟೇಟ್ಮೆಂಟ್, ತಿಂಗಳು, ಮೊತ್ತ, ಸಾಲ, ಇತರೆ ವಿವರಗಳು. ಮೇಲಿನ ಎಲ್ಲ ಮಾಹಿತಿಗಳು ತುಂಬಿದ ನಂತರ ಸಬ್ಮಿಟ್ ಮಾಡಬೇಕು. ಇನ್ನು ಮುಂದೆ ಪಿಂಚಣಿ ಪಡೆಯಲು ಬೇಕಾಗುವ ದಾಖಲೆಗಳನ್ನು PDF ಫಾರ್ಮೆಟ್ನಲ್ಲಿ ಜನರೇಟ್ ಮಾಡುತ್ತೇವೆ. ಈ ಪುಟವು ಕವರಿಂಗ್ ಲೆಟರ್ ಆಗಿರುತ್ತದೆ. ಈ ಕವರಿಂಗ್ ಲೆಟರ್ ಫಾರ್ಮೆಟ್ ಡ್ರಾಯಿಂಗ್ ಆಫೀಸರ್ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಪುಟವು ಚೆಕ್ಲಿಸ್ಟ್ ಆಗಿರುತ್ತದೆ ಹಾಗೂ ಈ ಚೆಕ್ಲಿಸ್ಟ್ ನಿವೃತ್ತಿ ವೇತನ ಪಡೆಯುವ ಪ್ರಕಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಪೆನ್ಷನ್ ಡೇಟಾ ಇನ್ಪುಟ್ ಶೀಟ್ ನೌಕರರ ಮಾಹಿತಿಗಳಾದ ಹೆಸರು, ತಂದೆ ಅಥವಾ ಗಂಡನ ಹೆಸರು, ಡೇಟ್ ಆಫ್ ರೆಗ್ಯುಲರೈಸೇಷನ್, ಡೇಟ್ ಆಫ್ ರಿಟೈರ್ಮೆಂಟ್, ವಿಳಾಸ, ನಿವೃತ್ತಿ ವೇತನ,
ಪಾವತಿ ಸ್ಥಳ, ಹೆಂಡತಿ ಅಥವಾ ಗಂಡನ ಹೆಸರು, ಡಿಡಿಒ ಸಹಿ. Form 7, Form for Pension and Gratuity. ಈ ಪುಟವು ನಿವೃತ್ತಿ ವೇತನ, ಉಪದಾನ, ಕಮ್ಯುಟೇಷನ್, ಕುಟುಂಬ ಪಿಂಚಣಿ ಮತ್ತು ಗಳಿಕೆ ರಜೆಗಳ ಲೆಕ್ಕಾಚಾರ ಮಾಡಿ ಒಟ್ಟು ಮೊತ್ತವನ್ನು ತೋರಿಸುತ್ತದೆ. Section 3, Period of Non-Qualifying Service. Form 7A, Form of Sanctioning Pension Details. The previous pension and gratuity. Declaration to commute a portion of pension. Statement showing a list of family members. Certificate. No dues certificate. ಪಿಂಚಣಿ ಪಡೆಯುವ ಸ್ಥಳದ ಬಗ್ಗೆ ಮಾಹಿತಿ. Single or joint photo. Personal identification. ಮಾದರಿ ಸಹಿ.
ಅನುಬಂಧ. ಬೇಬಾಕಿ ದೃಢೀಕರಣ ಪತ್ರ. ಲಾಸ್ಟ್ ಪೇ ಸರ್ಟಿಫಿಕೇಟ್. ಫಾರ್ಮ್ 6B. EL ಸ್ಯಾಂಕ್ಷನ್ ಪತ್ರ, ಕ್ಯಾಶ್ ಎನ್ಕ್ಯಾಶ್ಮೆಂಟ್, ಲೀವ್ ಸ್ಯಾಲರಿ ಬಿಲ್. ಸೆಕ್ಷನ್ 1ರಲ್ಲಿ ಹಿಂದೆ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಮತ್ತು ಅವಧಿ, ಹುಟ್ಟಿದ ದಿನಾಂಕ, ಒಟ್ಟು ಅರ್ಹತಾದಾಯಕ ಸೇವೆ. ಒಂದು ವೇಳೆ ಅರ್ಹತಾದಾಯಕ ಸೇವೆಯು 30 ವರ್ಷಗಳಿಗಿಂತ ಕಡಿಮೆ ಇದ್ದರೆ 2 ವರ್ಷಗಳ ವೇಟೇಜನ್ನು ಆ್ಯಡ್ ಮಾಡಬಹುದು. 6 ತಿಂಗಳ ಅವಧಿಗಳನ್ನು ಲೆಕ್ಕಾಚಾರ ಮಾಡುತ್ತದೆ.